ಯಾವಾಗ ನೀವು ನನ್ನ ಹಾಗೆ ಆಗಲು ಬಯಸುತ್ತೀರಾ ಅಂತ ಹೇಳ್ತೀರಾ? ನೀವು ನನ್ನನ್ನ ಈಗ ನೋಡ್ತಾ ಇರೋದು ಇದು ನನ್ನ ವ್ಯಕ್ತಿತ್ವದ ಕೆಲವು ವಿಶೇಷ ಪರಿಸ್ಥಿತಿಗಳಲ್ಲಿರೋ ಒಂದು ರೂಪ ಅಷ್ಟೇ. ಯಾರಾದ್ರೂ ನನ್ನನ್ನ ಕೇಳಿದ್ರೆ ನಾನು ಹೇಳ್ತಿದ್ದೆ, ನಾನು ಮಾಡ್ತಿರೋ ಕೆಲಸವನ್ನು ಮೊದಲೇ ಯಾರಾದ್ರೂ ಮಾಡಿದ್ರೆ ಆಗ ನಾನು ಕೂಡ ಇವತ್ತು ಆಟ ಆಡ್ತಾ ಇರ್ತಿದ್ದೆ. ನನಗೂ ಕೂಡ ಆಟ ಆಡೋದು ತುಂಬಾ ಇಷ್ಟ ಇದೆ. ಅದು ನನಗೂ ವೈಯಕ್ತಿಕವಾಗಿ ಮಾಡಬೇಕಾಗಿತ್ತು. ಅದು ಎಲ್ಲ ಹಿಂದೆ ಬಿಟ್ಟು ಹೋಯ್ತು. ನೀವು ಪುಸ್ತಕದ ಮಾತು ಮಾತಾಡಿದ್ರಿ. ನನಗೆ ಬರೆಯೋದಕ್ಕಿಂತ ಹೆಚ್ಚಾಗಿ ಏನೂ ಇಷ್ಟ ಇಲ್ಲ. ಆದ್ರೆ ಇಷ್ಟೊಂದು ಪುಸ್ತಕಗಳು ಬಂದವು, ನಾನು ಬರೆಯೋಕೆ ಆಗಲೇ ಇಲ್ಲ. ಬರವಣಿಗೆ ಸಂಪೂರ್ಣ ಏಕಾಗ್ರತೆ ಬಯಸುತ್ತೆ. ಆಗ ನಾನು ಪೆನ್ನು ಮತ್ತು ಮೈಕ್ ನಡುವೆ ಜೋಕಾಲಿ ಆಡೋದು ಆಗೋದಿಲ್ಲ. ಇನ್ನೂ ಹೋಗಬೇಕು, ನೋಡಬೇಕು ಅನ್ನೋ ಜಾಗಗಳು ಇದ್ವು. ಅವುಗಳನ್ನ ಅರ್ಥ ಮಾಡಿಕೊಳ್ಳಬೇಕಿತ್ತು. ಇನ್ನೂ ಜೀವನಗಳು ಇದ್ವು, ಅವುಗಳನ್ನ ಬದುಕಬೇಕಿತ್ತು. ಅದು ಎಲ್ಲ ಹಿಂದೆ ಬಿಟ್ಟು ಹೋಯ್ತು. ಒಂದು ರೀತಿಯಲ್ಲಿ ದುಃಖ ಇದೆ, ಒಂದು ರೀತಿಯಲ್ಲಿ ಇಲ್ಲ ಕೂಡ. ಯಾಕಂದ್ರೆ ಯಾವುದು ಅತ್ಯಂತ ಅವಶ್ಯಕ ಇದೆಯೋ ಅದನ್ನಂತೂ ಮಾಡಲೇಬೇಕು ಅಲ್ವಾ? ಯಾವಾಗ ಮಾಡಲೇಬೇಕು ಅಂದಾಗ ಆಮೇಲೆ ದುಃಖ ಯಾಕೆ? ನೀವೆಲ್ಲರೂ ಮುಕ್ತರಾಗಿ ಆಟವಾಡಿ ಜಿಗಿದಾಡಿ. ಪರಿಸ್ಥಿತಿಗಳು ಹೀಗೆ ಆಗಿಬಿಡ್ತು ಅಂದ್ರೆ ಈಗ ಆಟ ಮೋಜು ಎಲ್ಲ ಪಕ್ಕಕ್ಕಿತ್ತು. ಸಂಘರ್ಷ ಮಾತ್ರ ಏಕೈಕ ದಾರಿ ಉಳಿದಿದೆ. ಆದ್ರೆ ಸಂಘರ್ಷ ಕೂಡ ಈ ಕಾರಣಕ್ಕಾಗಿ ಮಾಡಲಾಗ್ತಾ ಇದೆ ಅಂದ್ರೆ ಬರುವ ಪೀಳಿಗೆಗಳಿಗೆ ಈ ಸಂಘರ್ಷ ಬೇಡ ಅಂತ.